ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ರಾಮನವಮಿ 2026 ಇಸ್ವಿ ಇದೇ ಮಾರ್ಚ್ 27ನೇ ತಾರೀಕು ಶುಕ್ರವಾರ ಇದೆ. ರಾಮನವಮಿ ಅಂತ ಕೂಡಲೇ ಅದರಲ್ಲೂ ವಿಶೇಷ ಈ ಸಲ ಇದೆ ಈ ವರ್ಷದಲ್ಲಿ. ಯಾಕೆ ಅಂದರೆ ರಾಮನವಮಿ ಬರೋದೇ ವಿಶೇಷ ಅಂತ ಆದರೆ ಅದರಲ್ಲಿ ಪುನರ್ವಸು ನಕ್ಷತ್ರ ಇರಬೇಕು ಆ ದಿವಸ. ಅದು ಈ ಸಲ ಇದೆ. ಹಾಗಾಗಿ ತಪ್ಪದೇ ಈ ಸಲ ರಾಮನವಮಿಯನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ರಾಮನವಮಿಯ ದಿವಸ ಏನೇನು ಮಾಡಬೇಕು, ಅದರ ಹಿಂದಿನ ದಿವಸ ಏನಾದರೂ ಕರ್ತವ್ಯ ಇದೆಯಾ, ಏನು ಮಾಡಿದರೆ ನಮಗೆ ರಾಮನವಮಿ ವಿಶೇಷವಾಗಿ ಪೂರ್ಣ ಆಗಿ ರಾಮ ಕಣ್ಮುಂದೆ ಬಂದು ನಿನಗೆ ಅನುಗ್ರಹ ಮಾಡೇ ಬಿಡ್ತೀನಿ, ನಮ್ಗೆ ಅನುಗ್ರಹ ಮಾಡಿಬಿಡ್ಬೇಕು, ಆ ಥರ ಮಾಡಬೇಕು ಅಂದರೆ ನಾವೇನು ಮಾಡಬೇಕು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಒಂದೊಂದೇ ವಿಷಯಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಈ ಹಿಂದಿನ ದಿವಸ ಏನು ಮಾಡಬೇಕು ಅಂದರೆ ಒಪ್ಪತ್ತು ಊಟ ಅಷ್ಟೆ. ರಾತ್ರಿ ಹೊತ್ತು ಫಲಾರ ಮಾಡಿರ್ಬೇಕು ಅಷ್ಟೆ. ಅದರಿಂದ ಊಟ 2 ಹೊತ್ತು ಮಾಡಬೇಡಿ. ಅದೇನೆಂದರೆ ಒಂದು ವ್ರತ ಅಂತ ಬಂದಾಗ ಹಿಂದಿನ ದಿವಸದಿಂದಲೇ ಅದು ಶುರು. ಅಷ್ಟೇ ಅಲ್ಲ, ರಾಮನವಮಿ ದಿವಸ ರಾಮನ ಪೂಜೆ ಮಾಡಬೇಕು ಅಂದರೆ ಅದಕ್ಕೆ ಮಂಟಪ ಸಿದ್ಧತೆಯನ್ನು ಮಾಡ್ಕೊಂಡಿರ್ಬೇಕು. ಅದು ಹಿಂದಿನ ದಿವಸನೇ ಮಂಟಪ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರೆ ಮಾರನೇ ದಿವಸ ಅಲ್ಲಿ ಮೂರ್ತಿಯನ್ನು ಇಟ್ಟು ಪೂಜೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ರಾಮನವಮಿ ದಿವಸ ವಿಶೇಷವಾಗಿ ಬೆಳಗ್ಗೆಯಿಂದ ಹಿಡಿದು ಏನೇನು ಮಾಡಬೇಕು ಅಂತ ಪ್ರತಿಯೊಂದನ್ನು ಈಗ ನೋಡೋಣ. ಬೆಳಗಿನ ಜಾವ ಅಂದರೆ ಅರುಣೋದಯ ಕಾಲದಲ್ಲಿ, ಅಂದರೆ 4:15 ಗಂಟೆ ಈ ಸಮಯದಲ್ಲಿ ಏಳಬೇಕು. ಹಾಸಿಗೆ ಮೇಲೆ ಕೂತಿರ್ತಾನೆ. ಎದ್ದಾದ ಕೂಡಲೇ ಕಣ್ಣು ಮುಚ್ಚಿ ರಾಮನ, ಸೀತೆಯ, ಹನುಮಂತನ, ಲಕ್ಷ್ಮಣನ ಸ್ಮರಣೆಯನ್ನು ಒಮ್ಮೆ ಮಾಡಬೇಕು. ಆಮೇಲೆ ರಾಮನ ಪಾದ ಮುಟ್ಟೋ ಥರ ಅನುಸಂಧಾನ ಮಾಡಿ ಕಣ್ಣು ಮುಚ್ಚಿಕೊಂಡು, ದೇವರೇ ನನ್ನ ಉದ್ಧಾರ ಮಾಡಪ್ಪ, ಈ ದಿವಸ ನನಗೆ ಬಂದು ನನಗೂ ನನ್ನ ಕುಟುಂಬದವ್ರಿಗೆಲ್ಲ ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡಬೇಕು. ಸೀದಾ ಇಳಿದು ದೇವ್ರ ಮನೆಗೆ ಹೋಗಬೇಕು. ಬಾಗಿಲನ್ನು ತೆಗಿಬೇಕು. ದೇವರ ದರ್ಶನ ಮಾಡಬೇಕು. ಹೊರಗಡೆ ತುಳಸಿ ದರ್ಶನ ಮಾಡಬೇಕು. ಹಸು ಇದ್ದರೆ ದರ್ಶನ ಮಾಡೋದು. ವಾಪಸ್ ಬಂದು ಸ್ನಾನ ಇತ್ಯಾದಿಗಳನ್ನೆಲ್ಲ ಮಾಡ್ಕೊಳ್ಬೇಕು. ಮಾಡ್ಕೊಂಡು ಆದಮೇಲೆ ಸೀದಾ ದೇವ್ರ ಮನೆಗೆ ಬರ್ತೀರಿ. ರಾಮನ ಮುಂದೆ ನಿಲ್ತೀರಿ. ನಿಂತ ಮೇಲೆ ಒಂದು 108 ಸಲ ಅಥವಾ ಒಂದು 54 ಸಲ ಶ್ರೀರಾಮಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಹೇಳ್ಕೊಂಡಾದಮೇಲೆ ಕೆಲವರೆಲ್ಲ ರಾಮಮಂತ್ರ ಜಪವನ್ನು ತಗೊಂಡಿರ್ತಾರೆ, ಉಪದೇಶವನ್ನು. ಅವರು 1 ವರ್ಷದ ಹಿಂದೆಯಿಂದ ಮಾಡ್ತಾ ಇರ್ತಾರೆ. 1,00,000 ಆಗಿರುತ್ತೆ. ಈ ದಿವಸ ಅದನ್ನು ಸಮರ್ಪಣೆ ಮಾಡಬೇಕು. ಅಥವಾ ಈ ದಿವಸದಿಂದ ನೀವು ರಾಮಮಂತ್ರ ಉಪದೇಶ ಒಬ್ಬರ ಕೈಲಿ ತಗೊಳ್ತೀರಿ, ಶ್ರೀರಾಮಾಯ ನಮಃ ಅಂತ, ಯಾರೊಬ್ಬರು ದೊಡ್ಡ ಗುರುಗಳ ಕೈಲಿ. ಮುಂದಿನ ರಾಮನವಮಿಯಷ್ಟೊತ್ತಿಗೆ 1,00,000 ಮಾಡಿ ಸಮರ್ಪಣೆ ಮಾಡೋದು. ಅದು ರಾಮನವಮಿ ದಿವಸನೇ ಮಾಡಬೇಕು. ಅದನ್ನು ಈ ದಿವಸ ವಿಶೇಷವಾಗಿ ದೇವರ ಮುಂದೆ ನಿಂತಾಗ ಬೆಳಗಿನ ಆ ಹೊತ್ತಿನಲ್ಲಿ ಮಾಡೋದು. ಇದಾದಮೇಲೆ ವಿಶೇಷವಾಗಿ ಪಂಚಾಮೃತಾಭಿಷೇಕ ಸೇವೆಯನ್ನು ಮಾಡಬೇಕು. ಇದಲ್ಲದೆ ಇವತ್ತಿನ ದಿವಸ ಅಡುಗೆಗಳಲ್ಲಿ ವಿಶೇಷವಾಗಿ ಯಾವ್ಯಾವ ಪದಾರ್ಥ ಇರಬೇಕು, ಕೋಸಂಬರಿ, ಪಾನಕ, ಹೋಳಿಗೆ, ಮಾವಿನಕಾಯಿಯ ಚಿತ್ರಾನ್ನ, ಪಂಚಭಕ್ಷ ಪರಮಾನ್ನ ಇವೆಲ್ಲ ಇರಬೇಕು. ರಾಮನವಮಿ ಅಂದ ಕೂಡಲೇ ಎಲ್ಲ ನಮಗೆ ಪಕ್ಕಕ್ಕೆ ನೆನಪೇ ಇರಲ್ಲ. ಏನು ನೆನಪಿರುತ್ತೆ? ಒಂದು ಪಾನಕ, ಒಂದೊಂದು ಕೋಸಂಬರಿ. ವಿಶೇಷವಾಗಿ ಹೊರಗಡೆ ಎಲ್ಲರೂ ಸಂಭ್ರಮದಿಂದ ಮನೆಗಳಿಂದ ಯಾರು ಬೇಕಾದರೂ ಬರಲಿ, ನಾವು ವಿತರಣೆ ಮಾಡ್ತೀವಿ ಅಂತ ಹೊರಗಡೆ ನಿಂತುಬಿಟ್ಟಿರ್ತಾರೆ. ಅದು ಬೆಳಗ್ಗೆ ನಿಂತವರು ಸಂಜೆವರೆಗೂ ನಿಂತಿರ್ತಾರೆ, ಕೆಲವರು ರಾತ್ರಿವರೆಗೂ ನಿಂತಿರ್ತಾರೆ. ಅಷ್ಟು ವಿಶೇಷವಾಗಿ ಸೇವೆಯನ್ನು ಮಾಡ್ತಾರೆ. ಒಳ್ಳೆ ಕೆಲಸ. ಯಾಕಂದರೆ ರಾಮನವಮಿ ದಿವಸ ಅನ್ನದಾನ ಮಾಡಿದರೆ ರಾಮನಿಗೆ ತುಂಬ ಪ್ರೀತಿ ಅಂತೆ. ಒಂದು ಅನ್ನದಾನ. ಮತ್ತೊಂದು ಅನ್ನದಾನ ಅಂದ ಕೂಡಲೇ ಅನ್ನನೇ ಕೊಡಬೇಕು ಅಂತಿಲ್ಲ. ಪಾನಕ, ಕೋಸಂಬರಿ ಇದನ್ನು ಕೊಟ್ಟರು ಆಯಿತು. ಅಂತೂ ಯಾರಿಗೆ ಹಸಿವು ಅಂತ ಇರುತ್ತೆ ವಿಶೇಷವಾಗಿ ಅವ್ರಿಗೆ ತೃಪ್ತಿಯನ್ನು ಪಡಿಸ್ಬೇಕು. ಅದು ರಾಮನವಮಿ ದಿವಸ ವಿಶೇಷವಾಗಿ ಮಾಡಬೇಕು. ಇನ್ನು ಅಷ್ಟೇ ಅಲ್ಲ, ಕೆಲವರು ರಾಮನಾಮ ಲೇಖನ ಅಂತ ಬರೀತಾರೆ. ಬೆಳಗ್ಗೆ ರಾತ್ರಿ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಅಂತ ಬರೀತಾ ಇರ್ತಾರೆ. ಇದಕ್ಕೂ ತುಂಬ ಫಲ ಹೇಳಿದ್ದಾರೆ. ಅದರಿಂದ ಇದನ್ನೂ ಮಾಡಬಹುದು. ಅಷ್ಟೇ ಅಲ್ಲ, ಈ ದೇವರ ಮನೆಗೆ, ಪ್ರತಿಯೊಬ್ಬರ ಮನೆಯಲ್ಲಿರುವಂತಹ ದೇವರ ಮನೆಗೆ ಈ ತಳಿರು, ತೋರಣ ಎಲ್ಲದರಿಂದ ಅಲಂಕಾರ ಮಾಡಿರಬೇಕು. ಹೇಗಿದ್ದು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲೇ ಮಾಡಿ ಬಂದ್ಬೋಣ ಪೂಜೆನ ಅಂತ ಹಾಗಲ್ಲ, ನಿಮ್ಮ ಮನೆಗಳಲ್ಲೂ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಬೇಕು. ಇನ್ನು ಕೆಲವ್ರಿಗೆ ಪ್ರಶ್ನೆ ಇರುತ್ತೆ, ರಾಮನ ದಿವಸ
ಉಪವಾಸ ಮಾಡಬೇಕಾ ಬೇಡವಾ ಅಂತ. ಇದೇನಂದರೆ ಶಾಸ್ತ್ರ ಹೇಳೋದಿಷ್ಟು, ಕೃಷ್ಣಾಷ್ಟಮಿ ದಿವಸ ಹೇಗೆ ಕೃಷ್ಣನಿಗೋಸ್ಕರ ವಿಶೇಷವಾಗಿ ಉಪವಾಸವನ್ನು ಮಾಡ್ತೀವಿ, ಅದು ಶಾಸ್ತ್ರದಲ್ಲಿ ಇದೆ. ಹಾಗೆ ರಾಮನವಮಿ ದಿವಸ ಉಪವಾಸ ಮಾಡಲೇಬೇಕು ಅಂತಿಲ್ಲ, ಆದರೆ ಮಾಡೋರು ಮಾಡ್ಬೋದು ಖಂಡಿತ. ಯಾವ ಉದ್ದೇಶದಿಂದ? ನಮಗೇನೋ ಒಂದು ವಿಶಿಷ್ಟವಾದ ಫಲ ಬೇಕು, ಆ ಫಲಕ್ಕೋಸ್ಕರ ನಾನು ರಾಮನ ಪ್ರೀತಿಗೋಸ್ಕರ ನಾನು ಉಪವಾಸ ಮಾಡ್ತೀನಿ ಇವತ್ತಿನ ದಿವಸ, ಮಾಡ್ಬೋದು, ತಪ್ಪಿಲ್ಲ. ಮಾಡಲೇಬೇಕು ಅಂತ ನಿರ್ಬಂಧ ಇಲ್ಲ. ವಿಶೇಷವಾಗಿ ರಾಮನಿಗೆ ಪ್ರೀತಿ ಆಗೋದಕ್ಕೆ ಏನೇನು ಪಾನಕ ಕೋಸಂಬರಿ ಎಲ್ಲ ಅರ್ಪಣೆ ಮಾಡಿ ಎಲ್ರಿಗೂ ವಿತರಣೆ ಮಾಡಿ, ಹಾಗಾಗಿ ವಿಶೇಷವಾದ ಉಪವಾಸ ಮಾಡಲೇಬೇಕು ಅನ್ನೋ ವಿಧಿ ಇಲ್ಲ. ಹೀಗೆ ಶಾಸ್ತ್ರ ತಿಳಿಸ್ತಾ ಇದೆ. ಇನ್ನು ರಾಮನವಮಿ ದಿವಸ ರಾಮನ ಪೂಜೆಗೋಸ್ಕರ ಮಂಟಪ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ವಿಶೇಷವಾಗಿ ಆ ಮಂಟಪ ಹೇಗಿರಬೇಕು ಅಂತಂದರೆ, ಮನೆಯಿಂದ ಹೊರಗಡೆ ಉತ್ತರ ದಿಕ್ಕಿನಲ್ಲಿ ಅಥವಾ ಮನೆಯಲ್ಲೇ ಒಳಗಡೆ ಉತ್ತರ ದಿಕ್ಕಿನಲ್ಲಿ ಯಾವ್ದಾರ ಆಗ್ಬಹುದು. ದೊಡ್ಡ ಮನೆ ಇದ್ದರೆ ಮಂಟಪ ನಿರ್ಮಾಣ ಮಾಡ್ಕೊಳ್ಬೋದು, ಚಿಕ್ಕ ಮನೆ ಇದ್ರೆ ಎಲ್ಲಿ ಮಂಟಪ ನಿರ್ಮಾಣ. ಹಾಗಾಗಿ ಹೊರಗಡೆ ಜಾಗ ಇತ್ತು ಅಂದರೆ ಹೊರಗಡೆ ಮಂಟಪವನ್ನು ನಿರ್ಮಾಣ ಮಾಡ್ಕೊಳ್ಬೇಕು. ಅದು ಉತ್ತರ ದಿಕ್ಕಾಗಿರ್ಬೇಕು. ಆ ಉತ್ತರ ದಿಕ್ಕಿನಲ್ಲಿ ಒಟ್ಟು 4 ಬಾಗಿಲು ಥರ ಮಾಡ್ಕೊಳ್ಬೇಕು ಮಂಟಪ. ಆ 4 ಬಾಗಿಲಿನಲ್ಲಿ ಈ ಒಂದೊಂದು ಬಾಗಿಲಿಗೂ ಕೂಡ ಒಂದೊಂದು ಚಿಹ್ನೆ ಇರಬೇಕು, ಅಲ್ಲೊಂದು ಮೂರ್ತಿಯನ್ನು ಇಟ್ಟಿರ್ಬೇಕು. ಅಥವಾ ಏನು, ಈಗ ಪೂರ್ವ ದಿಕ್ಕಿಗೆ ಬಂದರೆ ಆ ಬಾಗಿಲಿನಲ್ಲಿ ಶಂಖ ಮತ್ತು ಚಕ್ರ ಜೊತೆಗೆ ಹನುಮಂತನ ಒಂದು ಮೂರ್ತಿ ಕೆತ್ತನೆ ಆಗಿರ್ಬೇಕು ಅಥವಾ ಮೂರ್ತಿ ಇಡಬೇಕು ಅಂತ ಅರ್ಥ. ಇನ್ನು ದಕ್ಷಿಣ ದಿಕ್ಕಿಗೆ ಬಂದರೆ ಆ ಬಾಗಿಲಿನಲ್ಲಿ ಗರುಡ ದೇವರು ಮತ್ತು ಬಿಲ್ಲು ಹಾಗೆ ಬಾಣ. ಇನ್ನು ಪಶ್ಚಿಮ ಬಾಗಿಲಿಗೆ ಬಂದರೆ ಅಲ್ಲಿ ಗದೆ ಮತ್ತು ಕತ್ತಿ ಹಾಗೆ ತೋಳುಬಂದಿ, ಅಲ್ಲಿ ಆಭರಣಗಳನ್ನು ಚಿಹ್ನೆ ಮೂಡಿಸಿರ್ಬೇಕು. ಇನ್ನು ಉತ್ತರ ದಿಕ್ಕಿಗೆ ಬಾಗಿಲಿಗೆ ಬಂದಾಗ ಪದ್ಮ, ಸ್ವಸ್ತಿಕ ಈ ಎಲ್ಲ ಚಿಹ್ನೆಗಳನ್ನು, ರಂಗೋಲಿ ಏನಿದೆಯಲ್ಲ ಅದನ್ನು ಹಾಕಿರ್ಬೇಕು. ಈ ರೀತಿ ಮಂಟಪದ 4 ಕಡೆ ಅಲಂಕಾರವನ್ನು ಮಾಡಿರಬೇಕು. ಇದೇನಂದರೆ ಬಾಗಿಲು ಅಂತಂದರೆ ಕೆಲವರಿಗೆ ಬಾಗಿಲು ಹೇಗಿಡೋದು ಅಂತ ಗೊಂದಲ ಬೇಡ. ಈಗ ದೊಡ್ಡ ಮಂಟಪಗಳು ಸಿಗತ್ತಲ್ಲ, ಆ ಮಂಟಪದ ಆಯಾಯ ದಿಕ್ಕಿನಲ್ಲಿ ಆಯಾಯ ಶಂಖ ಚಕ್ರ ಈ ಚಿಹ್ನೆಗಳನ್ನು ರಂಗೋಲಿಯಿಂದ ಹಾಕಿದ್ರು ಆಯಿತು. ಈಗ ಹನುಮಂತನ ರಂಗೋಲಿ ಅಂತಿರುತ್ತೆ, ಅದನ್ನು ಬಿಡಿಸಿದ್ರು ಆಯಿತು. ಆದರೆ ಆ ದಿಕ್ಕಿನಲ್ಲಿ ಬಿಡಿಸಿದ್ರೆ ಆಯ್ತು. ಎಲ್ಲ ರಂಗೋಲಿಯಿಂದಲೇ ಇದನ್ನು ಮಾಡಬಹುದು. ಗರುಡನ ರಂಗೋಲಿ ಹಾಕೋದು, ರಂಗೋಲಿಯಿಂದ ಗರುಡನ ಮೂರ್ತಿ, ಹಾಗೆ ಶಂಖಚಕ್ರಗಳನ್ನು ರಂಗೋಲಿಯಿಂದ ಈ ಥರ ಮಾಡಿದರೂ ಕೂಡ ಆಗುತ್ತೆ. ಅದಾದಮೇಲೆ ರಾಮನ ಪೂಜೆ ಪ್ರಾರಂಭ ಆಗುತ್ತೆ. ರಾಮನ ಪೂಜೆಯನ್ನು ರಾಮನ ಮೂರ್ತಿ ಇದ್ದವರು ಒಂದು ಕಲಶವನ್ನು ಮುಂದೆ ಇಡಿ, ಆ ಕಲಶದಲ್ಲಿ ರಾಮ ಬಂದಿದ್ದಾನೆ ಅಂತ ಹೇಳಿ ಆವಾಹನೆ ಮಾಡಿ ಅದಕ್ಕೆ ಪೂಜೆ ಮಾಡಿ. ಇಲ್ಲ ರಾಮನ ಪ್ರತಿಮೆ ಇಲ್ಲ ಅಂದರೆ ಒಂದು ಕಲಶ ಇಟ್ಕೊಳ್ಳಿ, ಕಲಶದಲ್ಲಿ ನೀರನ್ನು ತುಂಬಿಸಿ ಮತ್ತು ಗೆಜ್ಜೆ ವಸ್ತ್ರ ಅದು ಇದು ಎಲ್ಲ ಹಾಕಿ ಅಲ್ಲಿ ರಾಮನ ಪೂಜೆಯನ್ನು ಮಾಡಬೇಕು. ಆ ಕಲಶದ ನೀರಿನಲ್ಲಿ ರಾಮಚಂದ್ರ ಬಂದಿದ್ದಾನೆ ಅಂಥೇಳಿ. ಈ ರೀತಿ ರಾಮನ ಪೂಜೆ ಅಷ್ಟೇ ಅಲ್ಲ, ಜೊತೆಗೆ ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ ದೇವರು, ದಶರಥ ಮತ್ತು ಕೌಸಲ್ಯ ಇವ್ರನ್ನೆಲ್ಲರನ್ನ ಚಿಂತಿಸ್ಬೇಕು. ಅಲ್ಲಿದ್ದಾರೆ ಅಂತ, ಸೀತಾದೇವಿನೂ ಇದ್ದಾಳೆ ಅಂತ ಎಲ್ಲ ಚಿಂತಿಸಿ ಹಿಂದಕ್ಕೆ ಒಂದು 4 ಕಲಶವನ್ನು ಇಟ್ಕೊಳ್ತಾರೆ. ಒಂದು ಮಧ್ಯಕ್ಕೆ ಒಂದು ಪ್ರಧಾನ ಕಲಶ, ಮಿಕ್ಕಿದೊಂದು 4 ಕಲಶ, ಅಲ್ಲಿ ಇವರೆಲ್ಲ ಇದ್ದಾರೆ ಅಂತ ಭಾವಿಸಿ ಒಂದು ದಾರವನ್ನು ಅದಕ್ಕೆ ಕಟ್ತಾರೆ. ಆ ಕಲಶದ ಸುತ್ತಲೂ ಕೂಡ ಹೇಗೆ ಅನಂತನ ದಾರವನ್ನು ಕಟ್ಕೊಳ್ತೀವಲ್ಲ ಆ ಥರ ಇಲ್ಲೂ ಒಂದು ದಾರ, ಅದು ಕೂಡ ಅರಶಿನದ ದಾರ. ಇನ್ನು ಅದಕ್ಕೆಲ್ಲ ಪೂಜೆ ಮಾಡಬೇಕು. ಅದು ಷೋಡಶೋಪಚಾರ ಪೂಜೆ, ನಿಮಗೆಲ್ಲ ಪುಸ್ತಕಗಳಲ್ಲಿ ಸಿಗುತ್ತೆ. ಆ ಪೂಜೆಯನ್ನೆಲ್ಲ ಮಾಡಿ ನಂತರ ಆ ದಾರವನ್ನು ಕಟ್ಕೊಳ್ಬೇಕು. ಆ ದಾರವನ್ನು ಕಟ್ಕೊಂಡ್ಮೇಲೆ ವಿಸರ್ಜನೆ ಮಾಡೋದು ಯಾವಾಗ? ಮಾರನೇ ದಿವಸ ಬೆಳಗ್ಗೆ ವಿಸರ್ಜನೆಯನ್ನು ಮಾಡ್ಬೋದು. ಹಾಗಾಗಿ ಒಂದು ದಿವಸ ಪೂರ್ತಿ ಕಟ್ಕೊಳ್ಳಿ. ಈ ಥರ ರಾಮನವಮಿ ದಿವಸ ಈ ಕಲಶ ಪೂಜೆ ಅನ್ನೋದು ಬಹಳ ವಿಶೇಷ. ಇಷ್ಟಾದ ಮೇಲೆ ವಸ್ತುತಃ ಮಂಟಪ ಇನ್ನೊಂದು ಮಾಡಬೇಕಂತೆ. ಅದು ಯಾಕೆ ಅಂದರೆ ರಾಮನ ಭಜನೆ ಮಾಡೋದು ಇವತ್ತಿನ ದಿವಸ ಬಹಳ ಮುಖ್ಯ. ಜೈ ಶ್ರೀರಾಮ್ ಅಂತ ನಾವು ಹೇಳ್ತಾ ಇರ್ತೀವಿ, ದಿನವಿಡೀ ಹೇಳಬೇಕು ಇವತ್ತು ಶ್ರೀರಾಮಾಯ ನಮಃ ಅಥವಾ ಜೈ ಶ್ರೀರಾಮ್ ಅಂತ. ಅದರಲ್ಲೂ ಮಂಟಪದಲ್ಲಿ ರಾಮನ ಭಜನೆ ಅಂದ್ರೇನು? ದೊಡ್ಡ ದೊಡ್ಡ ದಾಸರು, ಪುರಂದರ ದಾಸರು ಮುಂತಾದವರು ಕೀರ್ತನೆಗಳನ್ನು ಮಾಡಿದ್ದಾರೆ. ಅದನ್ನೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೆ ಹಾಡ್ತಾ ಇರಬೇಕು. ಅದಕ್ಕೊಂದು ವೇದಿಕೆ. ನಾವೆಲ್ಲ ನೋಡ್ತೀವಿ ರಾಮನವಮಿ ಅಂದರೆ 9 ದಿವಸದ ಕಾರ್ಯಕ್ರಮದ ಲೆಕ್ಕ ಇತ್ತು. 9 ದಿವಸ ಪೂರ್ತಿ ಏನಾರೊಂದು ರಾಮನ ಬಗ್ಗೆ ಇದ್ದೇ ಇರುತ್ತೆ. ರಾಮನವಮಿ ದಿವಸ ಅದರ ಸಮರ್ಪಣೆ ಅಂತ ನೋಡ್ತಾ ಇರ್ತೀವಿ. ಈ ಥರ ವಿಶೇಷವಾಗಿ ರಾಮನ ಭಜನೆಗಳನ್ನು ಮಾಡ್ತೀವಿ. ಅಷ್ಟೇ ಅಲ್ಲದೆ ರಾಮನವಮಿ ದಿವಸ ದೇವ್ರ ಮುಂದೆ ಒಂದು ಸಂಕಲ್ಪ ಮಾಡಲಿಕ್ಕಿದೆ. ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರಲ್ಲ ಮಂಟಪದಲ್ಲಿ, ಏನು ಸಂಕಲ್ಪ ಮಾಡ್ಕೊಳ್ಬೇಕು ಅಂದರೆ, ಈ ರಾಮನವಮಿ ದಿವಸ ಅಂದರೆ ಯಾರು ಉಪವಾಸ ಮಾಡ್ತಾರೋ ಅವರು, ನಾನು ಸಂಪೂರ್ಣ ಉಪವಾಸವನ್ನು ಮಾಡ್ತೀನಿ ರಾಮ, ನಿನ್ನ ಧ್ಯಾನದಲ್ಲೇ ನಾನು ಮುಳುಗ್ತೀನಿ ಅಂಥೇಳಿ ಆ ರಾಮನ ಪ್ರತಿಮೆಯನ್ನು, ಶಕ್ತಿ ಇದ್ದವರು, ಶಾಸ್ತ್ರ ಹೇಳೋದೇನು, ಯಾರ್ಯಾರಿಗೆ ಎಷ್ಟೆಷ್ಟು ಶಕ್ತಿ ಇದೆಯೋ ಅದಕ್ಕನುಗುಣವಾಗಿ ದಾನ ಮಾಡಬೇಕು ಅಂತ. ಏನು ದಾನ ಹೇಳಿದ್ದಾರೆ ಅಂದರೆ, ವಿಶೇಷವಾಗಿ ಈ ರಾಮನವಮಿ ದಿವಸ ರಾಮನ ಪ್ರತಿಮೆ ಸಿಗುತ್ತಲ್ಲ,
ಆ ಪ್ರತಿಮೆಯನ್ನು ಒಬ್ಬ ಒಳ್ಳೆ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಅಂತ ಅರ್ಥ. ಆ ದಾನ ಮಾಡಬೇಕಾದ ಕೆಲವರು ಬಂಗಾರದ ಪ್ರತಿಮೆಯನ್ನು ಕೊಡ್ತಾರೆ. ವಸ್ತುತಃ ಶಾಸ್ತ್ರದಲ್ಲಿ ಬಂಗಾರದ ಪ್ರತಿಮೆ ಅಂತ ಮೊದಲು ಹೇಳಿರ್ತಾರೆ. ಅಲ್ಲ, ನಮ್ಮ ಬಂಗಾರನ ತುಂಬ ಕಷ್ಟ, ನಮ್ಮ ಕೈಲಿ ಸಾಧ್ಯನೇ ಇಲ್ಲ. ಬೆಳ್ಳಿ ಪ್ರತಿಮೆ ದಾನ ಕೊಡ್ಬೋದು, ಇಲ್ಲ ಅದೂ ಸಾಧ್ಯ ಇಲ್ಲ. ತಾಮ್ರದ ಕೊಡ್ಬೋದು ರಾಮನ ಪ್ರತಿಮೆ, ಇಲ್ಲ ಅದೂ ಸಾಧ್ಯ ಇಲ್ಲ. ಯಥಾಶಕ್ತಿಯಾಗಿ ನಿಮಗೆ ಯಾವ ಥರ ಆಗತ್ತೋ ಆ ರೀತಿ ರಾಮನ ಪ್ರತಿಮೆ ಏನು ಸಿಗತ್ತೋ ಅದನ್ನು ದಾನ ಕೊಡಬೇಕು. ಆದರೆ ದಕ್ಷಿಣ ಇಲ್ಲದೆ ಪ್ರತಿಮಾ ದಾನ ಮಾಡಬಾರ್ದು. ಫೋಟೋನೂ ಕೊಡ್ಬೋದು ದಾನವನ್ನಾಗಿ, ಅದೇ ದಕ್ಷಿಣ ಇರಬೇಕು. ಎಷ್ಟು ದಕ್ಷಿಣ ಇಡಬೇಕು? ನಿಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ನೀಡಿ. ಒಂದು ತುಳಸಿ ದಳವನ್ನು ಮಾತ್ರ ಮರಿಬೇಡಿ. ಈ ಥರ ದಾನವನ್ನು ಈ ರಾಮನವಮಿ ದಿವಸ ಕೊಡಲೇಬೇಕು. ಕೊಡೋದ್ರಿಂದ ಎಷ್ಟು ಪುಣ್ಯವನ್ನು ಹೇಳಿದ್ದಾರೆ ಅಂತಂದರೆ, ನೀವೇನು ಅಂದ್ಕೊಂಡಿರ್ತೀರಲ್ಲ ಸಾತ್ವಿಕವಾಗಿ ನನಗೆ ಇಂಥ ಫಲ ಬೇಕು ಒಳ್ಳೆಯದು ಅಂತ ಅಂದ್ಕೊಂಡಿರ್ತೀರಲ್ಲ, ಖಂಡಿತ ನೆರವೇರುತ್ತೆ. ಜೊತೆಗೆ ಪುಣ್ಯ, ಅನಂತ ಪುಣ್ಯ, ಅದಕ್ಕೆ ಲೆಕ್ಕ ಇಲ್ಲ. ಅದರಿಂದ ಪಾಪಗಳನ್ನು ಕಳ್ಕೊಳ್ತೀರಿ, ನೀವು ಅಂದ್ಕೊಂಡಿದ್ದು ಸರಿ ಹೋಗುತ್ತೆ. ಹಾಗಾಗಿ ರಾಮನ ಪ್ರತಿಮೆಯನ್ನು ದಾನ ಮಾಡೋದು ವಿಶೇಷವಾಗಿ ಈ ರಾಮನವಮಿ ದಿವಸ ಹೇಳಿದ್ದಾರೆ. ಇನ್ನು ಇವತ್ತಿನ ದಿವಸ ವಿಶೇಷವಾಗಿ ರಾಮತಾರಕ ಮಂತ್ರ ಹೋಮ ಅಂತ ನಡೀತಾ ಇರುತ್ತೆ. ಅಲ್ಲೆಲ್ಲ ಹೋಗಿ ಸೇವೆಯನ್ನು ಬರೆಸಿ ಆ ಹೋಮದಲ್ಲಿ ಪಾಲ್ಗೊಳ್ಳಿ, ಅದರ ಪ್ರಸಾದವನ್ನು ತಗೊಳ್ಳಿ, ಆಗ ರಾಮನ ಅನುಗ್ರಹ ದೊರೆಯುತ್ತೆ. ಅದರಿಂದ ಹೋಮನೂ ಬಹಳ ಮುಖ್ಯ, ದಾನ ಮುಖ್ಯ, ಪೂಜೆ ಮುಖ್ಯ. ಇದರ ಜೊತೆಗೆ ರಾಮನ ಬಗ್ಗೆ ಚೆನ್ನಾಗಿ ಕೇಳಬೇಕು. ರಾಮನ ಚರಿತ್ರೆನ ವಿಶೇಷವಾಗಿ ಒಬ್ಬರ ಬಳಿ ಕೇಳಬೇಕು. ಅದು ಯಾರ ಹತ್ರ ನಮ್ಮದು ಸರಿ, ನೀವೇ ಮನೆಯಲ್ಲಿ ಓದಬಹುದು, ಬರೀಬಹುದು, ಕೇಳಬಹುದು. ವಿಶೇಷವಾಗಿ ಇಂದಿನ ದಿವಸ ಆ ರಾಮನ ಚರಿತ್ರೆಯನ್ನು ಎಲ್ಲರೂ ಕೇಳಿ ಬೆಳಗ್ಗೆಯಿಂದ ರಾತ್ರಿವರೆಗೂ ರಾಮನಾಮ ಸ್ಮರಣೆಯನ್ನು ಮಾಡ್ತಾ, ರಾಮನಾಮವನ್ನು ಬರೀತಾ, ರಾಮ ದೇವಸ್ಥಾನಕ್ಕೆ ಹೋಗ್ತಾ ವಿಶೇಷವಾಗಿ ಸಾಧನೆಯನ್ನು ಮಾಡಬೇಕು. ಎಚ್ಚರಿಕೆ ಒಂದಿರಬೇಕೇನು, ನಮ್ಮ ಮನೆ ಹತ್ರ ರಾಮ ದೇವಸ್ಥಾನ ಇಲ್ಲ, ಊರಿಗೆ ಹೋಗಬೇಕು, ಈಗೆಲ್ಲಿ ಹೋಗೋದು ಅಂತ ಏನು ಭಾವಿಸ್ಬೇಡಿ. ಭಗವಂತ ಎಷ್ಟೋ ಅವತಾರಗಳನ್ನ ಎದ್ದು ಬಂದಿದ್ದಾನೆ. ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ನರಸಿಂಹ ಬೇರೆ ಅಲ್ಲ. ಹಾಗಾಗಿ ಯಾವ ದೇವಸ್ಥಾನ ನಿಮ್ಮ ಹತ್ತಿರಕ್ಕಿರುತ್ತೋ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೇ ರಾಮನಿಗೋಸ್ಕರ ಒಂದು ಸೇವೆಯನ್ನು ಬರೆಸಿ. ಅದೇ ವಿಶೇಷ. ಕೃಷ್ಣನಾಗೂ ತಾನು ತಗೊಳ್ತಾನೆ, ನರಸಿಂಹನಾಗೂ ತಗೊಳ್ತಾನೆ. ಹಾಗಂದ ಕೂಡಲೇ ಸೋಂಬೇರ್ತನ ಮಾಡಬಾರ್ದು, ಇರಲಿ ಯಾವುದೋ ಅವತಾರ ಅಂತ. ರಾಮನ ದೇವಸ್ಥಾನಕ್ಕೆ ವಿಶೇಷವಾಗಿ ಹೋಗಬೇಕು. ಆಗದೇ ಇದ್ದರೂ ಆಗ ಇದನ್ನಾದರೂ ಮಾಡಬೇಕು. ಅಲ್ಲಿ ಹೋಗೇ ರಾಮನ ಭಜನೆ ವಿಶೇಷವಾಗಿ ಮಾಡೋದು, ರಾಮ ಜೈ ರಾಮ್ ಅಂತ ಹೇಳಿ ಜೋರಾಗಿ ಹೇಳೋದು, ಇದೆಲ್ಲ ಮಾಡಲೇಬೇಕು. ಅದು ದೊಡ್ಡ ಕರ್ತವ್ಯ. ಇಷ್ಟೆಲ್ಲ ಮಾಡಿದರೆ ಖಂಡಿತ ರಾಮ ನಿಮ್ಮ ಕಣ್ಮುಂದೆ ಬಂದೇ ಬರ್ತಾನೆ, ಖಂಡಿತ ಅನುಗ್ರಹಿಸ್ತಾನೆ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಅಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ಸೀತಾರಾಮರ ಪೂರ್ಣ ಅನುಗ್ರಹ ಆಗಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.